ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ್. ಸದ್ಯ ಸಿಜೆಪಿ ಪಕ್ಷದ ಹೋರಾಟದಿಂದ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆಯಾಗಿ ಎಲ್ಲೋ ನರೇಂದ್ರ ಮೋದಿ ಅವರು ತಲೆಬಿಸಿಯಾಗಿದೆ ಕೇಂದ್ರ ಸರ್ಕಾರದ ಒಂದಷ್ಟು. ಯಾಕೆಂದರೆ ಕಳೆದ 12 ವರ್ಷಗಳಿಂದಲೂ ಕೂಡ ಯಾವುದೇ ಹಗರಣಗಳಲ್ಲಿ ಕೇಂದ್ರ ಸರ್ಕಾರ ಒಂದು ರೀತಿಯಲ್ಲೂ ಕೂಡ ವಿಪಕ್ಷಗಳಿಗೆ ಆಹಾರ ಆಗಿದ್ದಿಲ್ಲ. ಆದರೆ ಸಿಜೆಪಿ ಪಕ್ಷ ಜಿಲ್ಲೆ ಪಕ್ಷ ಅಂತಲೇ ಸದ್ಯ ಇದೀಗ ಟ್ರೆಂಡ್ನಲ್ಲಿರುವಂತಹ ಪಕ್ಷದವರು ನೀಟ್ ಅಕ್ರಮದ ಕುರಿತಾಗಿ ಸಾಕಷ್ಟು ಹೋರಾಟವನ್ನು ಮಾಡಿದರು. ಅದರ ಹೋರಾಟದ ಫಲವಾಗಿ ಇದೀಗ ಕೇಂದ್ರದ ಶಿಕ್ಷಣ ಸಚಿವರಾಗಿದ್ದಂತಹ ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆ ಕೊಟ್ಟಿರುವಂಥದ್ದು ಒಂದು ಕಡೆ. ಆದರೆ ಇದೆಲ್ಲ ಹೋರಾಟಗಳು ಹಾಗೂ ಒಂದಷ್ಟು ಟೀಕೆಗಳ ನಡುವೆ ಪ್ರಧಾನಿ ಮೋದಿ ಅವರು ಮೈಸೂರಿಗೆ ಆಗಮಿಸ್ತಾ ಇರುವಂಥದ್ದು. ಇದೇ ಆಗಸ್ಟ್ 1ರಂದು ಮೈಸೂರಿಗೆ ಮೋದಿ ಅವರು ಆಗಮಿಸ್ತಾರೆ. ಮಧ್ಯಾಹ್ನ 3 ಗಂಟೆಗೆ ಬರುವಂತಹ ಮೋದಿ ಅವರು ನೇರವಾಗಿ ನಾರಾಯಣ ಶಾಸ್ತ್ರಿ ರಸ್ತೆಯಲ್ಲಿರುವಂಥ ನೂತನವಾಗಿ ವಿವೇಕಾನಂದರ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಲಾಗಿರುವಂಥದ್ದು. ಆ ಸ್ಮಾರಕದ ಉದ್ಘಾಟನೆಯನ್ನು ಕೂಡ ಮಾಡಲಿದ್ದಾರೆ. ಬಳಿಕ ಏನು ಯಾದವಗಿರಿಯಲ್ಲಿ ಈಗಾಗಲೇ ರಾಮಕೃಷ್ಣ ಆಶ್ರಮದ ವತಿಯಿಂದ ವಿವೇಕಾನಂದರ ಒಂದು ಪ್ರತಿಮೆಯನ್ನು ಕೂಡ ನಿರ್ಮಾಣ ಮಾಡಲಾಗಿರುವಂಥದ್ದು. ಆ ಪ್ರತಿಮೆಯನ್ನು ಹಿಂದೆನೇ ಮೋದಿ ಅವರು ಬಂದು ಉದ್ಘಾಟನೆ ಮಾಡ್ತಾರೆ ಅನ್ನುವಂತಹ ಮಾತಿತ್ತು. ಆದರೆ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳಲ್ಲಿ ಹಾಗೂ ವಿದೇಶ ಪ್ರವಾಸಗಳ ಹಿನ್ನೆಲೆಯಲ್ಲಿ ಮೋದಿ ಅವರು ಮೈಸೂರಿಗೆ ಬರಲಿಕ್ಕಾಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಆಗಸ್ಟ್ 1ರಂದು ಮೈಸೂರಿಗೆ ಆಗಮಿಸುವಂತಹ ಮೋದಿ ಅವರು ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಭಾಗಿಯಾಗ್ತಾರೆ. ಮೊದಲಿಗೆ ವಿವೇಕಾನಂದರ ಸ್ಮಾರಕವನ್ನು ಉದ್ಘಾಟನೆ ಮಾಡ್ತಾರೆ. ಬಳಿಕ ನೇರವಾಗಿ ಯಾದವಗಿರಿಯಲ್ಲಿರುವಂತಹ ರಾಮಕೃಷ್ಣ ಆಶ್ರಮಕ್ಕೆ ಮೋದಿ ಅವರು ಭೇಟಿ ನೀಡಿ ಅಲ್ಲಿ ವಿವೇಕಾನಂದರ ಪ್ರತಿಮೆಯನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ಬಳಿಕ ವೇದಿಕೆ ಕಾರ್ಯಕ್ರಮಗಳಲ್ಲೂ ಕೂಡ ಮೋದಿ ಭಾಗಿಯಾಗ್ತಾರೆ. ಸದ್ಯ 2 ಗಂಟೆಗಳ ಕಾಲ ಮೈಸೂರಿನಲ್ಲೇ ಇರುವಂತಹ ಮೋದಿ ಅವರ ಸಿದ್ಧತೆಗೆ ಈಗಾಗಲೇ ಅಂದರೆ ಅವರ ಆಗಮನಕ್ಕೆ ಬೇಕಾದ ಸಿದ್ಧತೆಗಳನ್ನು ಕೂಡ ಮೈಸೂರು ಜಿಲ್ಲಾಡಳಿತ ಈಗಾಗಲೇ ಮಾಡ್ಕೊಳ್ತಾ ಇದೆ. ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ಹಿಡಿದು ಅವರಿಗೆ ಹೆಲಿಪ್ಯಾಡನ್ನು ಒಂದಷ್ಟು ಕಡೆಗಳಲ್ಲಿ ಮಾಡಲಾಗಿರುವಂಥದ್ದು. ಮೈಸೂರಿನ ಓವೆಲ್ಸ್ ಗ್ರೌಂಡ್ ಏನಿದೆ ಅಲ್ಲೂ ಕೂಡ ಒಂದು ಹೆಲಿಪ್ಯಾಡನ್ನು ಮಾಡಲಾಗಿದೆ. ಅಲ್ಲಿಗೂ ಕೂಡ ಮೋದಿ ಅವರು ಮಂಡಕಳ್ಳಿ ವಿಮಾನ ನಿಲ್ದಾಣದಿಂದ ವಿಶೇಷ ಹೆಲಿಕಾಪ್ಟರ್ ಮೂಲಕ ಅಲ್ಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಇನ್ನು ಮೋದಿ ಅವರು ಸಂಚರಿಸುವಂತಹ ಮಾರ್ಗಗಳೇನಿದೆ ಅಲ್ಲೆಲ್ಲವೂ ಕೂಡ ಈಗಾಗಲೇ ನೂತನವಾಗಿ ಡಾಂಬರೀಕರಣ ಮಾಡ್ತಾ ಇರುವಂಥದ್ದು. ಅಲ್ಲದೆ ಈಗಾಗಲೇ ಮೈಸೂರಿನಲ್ಲಿ ಫುಟ್ಪಾತ್ ಒತ್ತುವರಿ ಕೂಡ ಆಗ್ತಾ ಇತ್ತು. ಜೊತೆಗೆ ಇವರು ಓಡಾಡುವಂಥ ಜಾಗಗಳಲ್ಲಿ ಏನು ಸ್ವಚ್ಛತೆಗೆ ಸಾಕಷ್ಟು ಆದ್ಯತೆಗಳನ್ನು ಕೂಡ ಕೊಡಲಾಗ್ತದೆ. ಅದಕ್ಕೆ ಖುದ್ದಾಗಿ ಮೈಸೂರಿನ ಪೊಲೀಸ್ ಕಮಿಷನರ್ ಇರ್ಬೋದು, ಮೈಸೂರು ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಸವಿತಾರು ಇರ್ಬೋದು, ಎಲ್ಲರೂ ಕೂಡ ಖುದ್ದು ಅಂದರೆ ಸ್ಥಳಕ್ಕೆ ವಿಸಿಟ್ ಮಾಡಿ ಎಲ್ಲವನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಇನ್ನು ಮೋದಿ ಅವರು ಆಗಮಿಸುವ ಹಿನ್ನೆಲೆಯಲ್ಲಿ ನಗರಾದ್ಯಂತಲೂ ಕೂಡ ಕಟ್ಟೆಚ್ಚರವನ್ನು ವಹಿಸಲಾಗಿರುವಂಥದ್ದು. ಈಗಾಗಲೇ ಪೊಲೀಸರು ಆಯಕಟ್ಟಿನ ಜಾಗಗಳಲ್ಲಿ ಎಲ್ಲವನ್ನೂ ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಜೊತೆಗೆ ಈ ಬಾರಿ ಮೋದಿ ಅವರು ಬಂದಂಥ ಸಮಯದಲ್ಲಿ ಯಾವುದೇ ಅಂದರೆ ಗೊಂದಲಗಳು ಸೃಷ್ಟಿಯಾಗಬಾರ್ದು ಅಂತೇಳಿ ಬೇಕಾದಂಥ ಸಕಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಅಲ್ಲದೆ ಯಾರೆಲ್ಲ ಮೋದಿ ಅವರ ಜೊತೆ ಯಾರೆಲ್ಲ ವೇದಿಕೆಗಳಲ್ಲಿ ಭಾಗಿಯಾಗಬೇಕು, ಅಲ್ಲಿ ಎಷ್ಟು ಜನರಿಗೆ ಮಾತ್ರ ಅವಕಾಶವನ್ನು ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ರಾಮಕೃಷ್ಣ ಆಶ್ರಮದ ಜೊತೆ ಈಗಾಗಲೇ ಏನು ಜಿಲ್ಲಾಡಳಿತ ಮಾತುಕತೆಯನ್ನು ನಡೆಸಿದೆ. ಒಟ್ಟಾರೆಯಾಗಿ ಆಗಸ್ಟ್ 1ರಂದು ಮೈಸೂರಿಗೆ ಬರುವಂತಹ ಮೋದಿ ಅವರಿಗೆ ವೆಲ್ಕಮ್ ಮಾಡಲಿಕ್ಕೆ ಒಂದು ಕಡೆ ಬಿಜೆಪಿ ನಾಯಕರು ಸಿದ್ಧಗೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಈಗಾಗಲೇ ರಾಮಕೃಷ್ಣ ಆಶ್ರಮದ ವತಿಯಿಂದಲೂ ಕೂಡ ಮೋದಿ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತೇಳಿ, ಅಲ್ಲದೆ ಆಶ್ರಮದ ಸ್ಮಾರಕ ಉದ್ಘಾಟನೆ ಇರ್ಬೋದು, ಪ್ರತಿಮೆ ಅನಾವರಣ ಇರ್ಬೋದು ಹಾಗೂ ವೇದಿಕೆ ಕಾರ್ಯಕ್ರಮಕ್ಕೆ ಬೇಕಾದಂಥ ಎಲ್ಲ ಸಿದ್ಧತೆಗಳನ್ನು ಕೂಡ ಬರದಿಂದ ನೋಡಿಕೊಳ್ಳಲಾಗ್ತಾ ಇದೆ. ಇನ್ನು ಮೈಸೂರು ಕೂಡ ಮೋದಿ ಅವರ ವೆಲ್ಕಮ್ಗೆ ಸಕಲ ರೀತಿಯಲ್ಲೂ ಕೂಡ, ಯಾಕೆಂದರೆ ಮೈಸೂರು ಅಂತಂದರೆ ಆತಿಥ್ಯಕ್ಕೆ ಹೆಸರಾಗಿರುವಂಥದ್ದು, ಮೋದಿ ಅವರ ಆತಿಥ್ಯಕ್ಕೆ ಈಗಾಗಲೇ ಮೈಸೂರು ಕೂಡ ಸಿದ್ಧಗೊಳ್ತಾ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.